ನಮಸ್ಕಾರ ಪ್ರಿಯ ವೀಕ್ಷಕರೇ, ಹರಿವು ಜ್ಯೋತಿಷ್ಯಕ್ಕೆ ಸುಸ್ವಾಗತ. ವಧುವರರ ವಿವಾಹ ದ್ವಾದಶಕೂಟ ಹೊಂದಾಣಿಕೆ ಭಾಗ 2ರಲ್ಲಿ ಇಂದು ನಾವು ಜನ್ಮ ನಕ್ಷತ್ರದ ಬಗ್ಗೆ ತಿಳಿಯೋಣ. ನಾವು ಹುಟ್ಟುಹಬ್ಬವನ್ನು ಜನ್ಮ ನಕ್ಷತ್ರದಿಂದ ಆಚರಣೆ ಮಾಡುತ್ತೇವೆ. ಹಾಗೆ ಸಾವನ್ನು ತಿಥಿ ಎಂದರೆ ದಿನ ಎಂದು ಆಚರಣೆ ಮಾಡುತ್ತೇವೆ. ಹಿರಿಯರು ಕೆಲವೊಮ್ಮೆ ಕೋಪದಲ್ಲಿ ಬೈಯುವಾಗ ನೀನು ಯಾವ ನಕ್ಷತ್ರದಲ್ಲಿ ಜನಿಸಿದೆ ಎಂದು ಬೈಯುವುದು ಉಂಟು. ಇದನ್ನು ನೀವು ಸಹ ಕೇಳಿರುತ್ತೀರಿ. ವ್ಯಕ್ತಿ ಜನನವಾದ ಸಮಯದಲ್ಲಿ ಇದ್ದ ನಕ್ಷತ್ರವನ್ನೇ ಆ ವ್ಯಕ್ತಿಯ ಜನ್ಮ ನಕ್ಷತ್ರ ಎಂದು ಕರೆಯುತ್ತಾರೆ. ನಮ್ಮ ಋಷಿಮುನಿಗಳು ದ್ವಾದಶಕೂಟ ಹೊಂದಾಣಿಕೆ ಪದ್ಧತಿಯನ್ನು ಈ ಜನ್ಮ ನಕ್ಷತ್ರದ ಆಧಾರವಾಗಿ ರಚಿಸಿದ್ದಾರೆ. ನಮ್ಮ ಋಷಿಮುನಿಗಳು ಹಿಂದಿನ ಕಾಲದಲ್ಲೇ ಸೂರ್ಯ ಒಂದು ನಕ್ಷತ್ರ ಎಂದು ತಿಳಿದಿದ್ದರು. ನಮ್ಮ ಋಷಿಮುನಿಗಳು ಸೂರ್ಯನ ಸುತ್ತ ಸಂಚರಿಸುವ 27 ನಕ್ಷತ್ರಗಳನ್ನು ಸಹ ಪತ್ತೆ ಮಾಡಿದ್ದರು. ಸೂರ್ಯನ ಸುತ್ತ ಸಂಚರಿಸುವ 27 ನಕ್ಷತ್ರಗಳಿಗೂ ಹಾಗೂ ನಮ್ಮ ಸೂರ್ಯನಿಗೂ ಇರುವ ಪರಸ್ಪರ ಗುರುತ್ವಾಕರ್ಷಣೆಯ ಬಂಧನ ಏರ್ಪಡುವುದನ್ನು ಅರಿತು ಆ ಗುರುತ್ವಾಕರ್ಷಣೆ ಸಮಯದಲ್ಲಿ ಭೂಮಿಯ ಮೇಲೆ ಜನಿಸಿದ ಮನುಷ್ಯ, ಪಶು, ಪ್ರಾಣಿ ಇತ್ಯಾದಿಗಳ ಮೇಲೆ ಆ ನಕ್ಷತ್ರದ ಪ್ರಭಾವ ಇರುವುದನ್ನು ತಿಳಿದು ಅದರಿಂದಾಗುವ ಪರಿಣಾಮಗಳನ್ನೆಲ್ಲ ಸಂಶೋಧಿಸಿದರು. ಇದರಂತೆ ಭೂಮಿಯ ಮೇಲೆ ಜನಿಸಿದ ಎಲ್ಲ ಜೀವರಾಶಿಗಳಿಗೂ ಆ ಜನ್ಮ ನಕ್ಷತ್ರದ ಪ್ರಭಾವ ಇದ್ದೇ ಇರುತ್ತದೆ ಎಂದು ಮನಗೊಂಡರು. ಇದರಂತೆ ಒಬ್ಬ ವ್ಯಕ್ತಿ ಜನಿಸಿದ ಸಮಯದಲ್ಲಿ ಯಾವ ನಕ್ಷತ್ರ ಸೂರ್ಯನೊಂದಿಗೆ ಗುರುತ್ವಾಕರ್ಷಣೆ ಏರ್ಪಟ್ಟಿತ್ತೋ ಆ ನಕ್ಷತ್ರ ಹಾಗೂ ಆ ನಕ್ಷತ್ರದ ಪ್ರಭಾವವನ್ನು 4 ಭಾಗಗಳನ್ನಾಗಿ ಮಾಡಿದರು. ಆ 4 ಭಾಗಗಳನ್ನು ಪಾದ ಎಂದು ಹೆಸರಿಸಿದರು. ಪ್ರತಿ ಪಾದಕ್ಕೂ ಒಂದೊಂದು ಅಕ್ಷರವನ್ನಿಟ್ಟು ಆ ಅಕ್ಷರದಂತೆ ಜನಿಸಿದ ವ್ಯಕ್ತಿಗೆ ಹೆಸರನ್ನು ಇಡಲಾಯಿತು. ಈ ಸಂಶೋಧನೆಯಂತೆ ಮನುಷ್ಯನ ಕೆಲವು ಗುಣ ನಡವಳಿಕೆಗಳು ಪಶು ಪ್ರಾಣಿಗಳ ನಡವಳಿಕೆಗೆ ಹೊಂದಾಣಿಕೆ ಆಗುತ್ತಿರುವುದನ್ನು ಋಷಿಮುನಿಗಳು ಕಂಡರು. ಹಾಗೆಯೇ ಮನುಷ್ಯನ ವಂಶಾವಳಿಯ ಗುಣ ನಡವಳಿಕೆಗಳು ಆ ಮನುಷ್ಯನ ಮುಂದಿನ ಪೀಳಿಗೆಗಳಿಗೂ ವರ್ಗಾವಣೆ ಆಗುತ್ತಿರುವುದನ್ನು ಋಷಿಮುನಿಗಳು ಕಂಡರು. ಈ ಎರಡೂ ನಡವಳಿಕೆಯ ಪ್ರಭಾವದಿಂದ ಮನುಷ್ಯನ ಮೇಲೆ ಆಗುವ ಶುಭ ಅಶುಭ ಫಲಗಳ ಮೇಲಿನ ಆಧಾರವಾಗಿ ನಮ್ಮ ಋಷಿಮುನಿಗಳು ಜನ್ಮ ನಕ್ಷತ್ರದ ಆಧಾರಿತ ದ್ವಾದಶಕೂಟ ಮತ್ತು ಅದರ ಗುಣ ಎಂಬ ಗ್ರಂಥವನ್ನು ರಚಿಸಿದರು. ಇದರಂತೆ ಇಂದು ನೀವು ಜನ್ಮ ನಕ್ಷತ್ರದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಧನ್ಯವಾದಗಳು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಮೊದಲೇ ವಿಡಿಯೋ ನೋಡಲು ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.